ಎಚ್.ಡಿ. ದೇವೇಗೌಡ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯ ರಾಜಕಾರಣಕ್ಕೆ ಬರುವುದು ಬೇಡ, ಅವರಿಗೆ ಇಡೀ ರಾಷ್ಟ್ರ ಇಡೀ ರಾಜ್ಯವೇ ಇದೆ ಎಂದು ಮಾಜಿ ಸಚಿವ ಎನ್. ಚೆಲುವರಾಯಸ್ವಾಮಿ ಹೇಳಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇವೇಗೌಡರ ಕುಟುಂಬದ ಬಗ್ಗೆ ನಮಗೆಲ್ಲರಿಗೂ ಗೌರವವಿದೆ. ಆದರೆ ರಾಜಕೀಯವಾಗಿ ವಿರೋಧಿಸುತ್ತೇವೆಯೇ ಹೊರತು ವೈಯಕ್ತಿಕವಾಗಿ ಅಲ್ಲ. ಅವರು ದ್ವೇಷ ಮಾಡುವುದಾದರೆ ಮಾಡಲಿ, ನಮಗೇನು ನಷ್ಟವಿಲ್ಲ ಎಂದರು. ರಾಜಕೀಯವಾಗಿ ನಮ್ಗೆ ವೈರತ್ವ ಇದೆ, ವಿರೋಧ ಇದೆ, ವೈಯಕ್ತಿಕವಾಗಿ ವಿರೋಧತ್ವ ಇಲ್ಲ. ಅವರನ್ನು ಇವತ್ತು ಗೌರವವಾಗಿ ದೇವೇಗೌಡರನ್ನ ನೋಡಿದ್ದೀವಿ, ಅವ್ರ ಕುಟುಂಬನೂ ಗೌರವವಾಗಿ ನೋಡಿದ್ದೀವಿ, ಅದರಲ್ಲಿಲ್ಲ. ಎರಡನೇದು, ನಾವು ಅವರನ್ನು ದ್ವೇಷ ಮಾಡಲ್ಲ. ಅವರು ಬೇರೆಯವ್ರನ್ನ, ನನ್ನನ್ನೇ ಅಲ್ಲ ಯಾರನ್ನೂ ದ್ವೇಷ ಮಾಡೋದನ್ನ ಬಿಟ್ಟರೆ ಅವ್ರಿಗೆ ಒಳ್ಳೆಯದು ಅಂತ ನನ್ನ ವಿನಂತಿ. ಅದ್ರ ಮೇಲೆ ಅವ್ರು ನಾವು ದ್ವೇಷ ಮಾಡೋದೇ ನಮ್ಮದು ಅಂದರೆ ಅವ್ರಿಷ್ಟ, ಅವ್ರ ಖುಷಿ, ಅವ್ರು ಹೆಂಗಾರ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಜಿಲ್ಲೆಯಲ್ಲಿ ಮಾತಾಡ್ತಾರಲ್ಲ ಅವರು ರಾಜಕಾರಣ ಮಾಡಲಿ, ಆದರೆ ಇನ್ನೊಬ್ಬರ ತೇಜೋವಧೆ ಮಾಡುವುದು ಬೇಡ. ನಾನು ಸೇರಿದಂತೆ ಮಾಗಡಿ ಬಾಲಕೃಷ್ಣ, ರಮೇಶ್ ಬಾಬು, ಬಂಡಿಸಿದ್ದೇಗೌಡರ ಮೇಲೆ ಏಕೆ ದ್ವೇಷ, ತೇಜೋವಧೆ ಮಾಡುವುದು ಏಕೆ? 2006ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಬೇಕಾದರೆ ಎಚ್.ಡಿ. ದೇವೇಗೌಡ ಹಾಗೂ ಚೆನ್ನಮ್ಮ ಅವರನ್ನ ಒಪ್ಪಿಸಬೇಕಾದರೆ ನಮ್ಮ ಕಣ್ಣಲ್ಲಿ ರಕ್ತ ಬಂತು. ಅದು ಗೊತ್ತಿಲ್ಲವೇ ನಿಮಗೆ ಎಂದು ಕುಮಾರಸ್ವಾಮಿ ಅವರನ್ನ ಪ್ರಶ್ನಿಸಿದರು. ರಾಜಕೀಯವಾಗಿ ಕಣ್ಣಲ್ಲಿ ರಕ್ತ ಬಿದೇರಿ ನೀರಲ್ಲ. 2006ರಲ್ಲಿ ಅವ್ರು ಮುಖ್ಯಮಂತ್ರಿ ಆಗಬೇಕಾದ್ರೆ ಇದೇ ದೇವೇಗೌಡರು, ಇದೇ ಚೆನ್ನಮ್ಮನವರು ನಮ್ಮನ್ನು ಯಾವ್ಯಾವ ರೀತಿ ನನ್ನ ಮಗನ ದಾರಿ ತಪ್ಪಿಸ್ತಾ ಇದ್ದೀರಿ ಅಂತ ಮಾಧ್ಯಮಗಳಿಗೆ 1000 ಸಲ ಹೇಳಿದ್ದಾರೆ. ಅದನ್ನೆಲ್ಲ ತಗೋಬೇಕಪ್ಪ ನೀವು ದಯವಿಟ್ಟು. ಯಾಕ್ರಿ ಸಣ್ಣ ಪುಟ್ಟವ್ರಿಗೆ ಒಂದು, ದೊಡ್ಡವ್ರಿಗೆ ಒಂದು ಮಾಡ್ತೀರಾ ಮಾಧ್ಯಮದವರು? ದಯವಿಟ್ಟು ಬೇರೆಯವ್ರು ಹೇಳಿದ್ರೆ ಎರಡೆರಡು ಸೇರಿಸಿ ಹೊಡಿತೀರಾ? ಹಳೇದು ತಗೋತೀರಾ, ವಸ್ತು ತಗೋತೀರಾ ನಮ್ಮಂಥವ್ರಿಗೆ? ಚೆಲುವರಾಯಸ್ವಾಮಿ, ಬಾಲಕೃಷ್ಣ ಇವ್ರು ಯಾರೋ 4-5 ಜನ ಸ್ನೇಹಿತರುಗಳು ನನ್ನ ಮಗನ ಕರ್ಕೊಂಡೋಗಿ ಸೇರಿಸ್ಬಿಟ್ರು ಅಂತ ಎಷ್ಟು ಸಲ ಹೇಳೋರು ದೇವೇಗೌಡರು ಸಾಹೇಬರು. ಇವರು ಅಸೆಂಬ್ಲಿಲಿ ಹೇಳಿದ್ದಾರೆ. ಆಯಿತು, ಅದೆಲ್ಲ ಸುಳ್ಳೋ ನಿಜವೋ ಗೊತ್ತಿಲ್ಲ, ಆದರೆ ನನಗೆ ಕಣ್ಣಲ್ಲಿ ರಕ್ತ. ಮಂಡ್ಯ ನಮ್ಮ ಕರ್ಮಭೂಮಿ. ಎಚ್.ಡಿ. ದೇವೇಗೌಡ ಹಾಗೂ ಕುಮಾರಸ್ವಾಮಿ ಅವರಿಗೆ ರಾಜಕೀಯವಾಗಿ ಸ್ಪರ್ಧಿಸಲು ಇಡೀ ದೇಶವೇ ಇದೆ. ನಮಗೆ ಮಂಡ್ಯವೇ ಕರ್ಮಭೂಮಿ. ಈ ಜಿಲ್ಲೆಯ ಋಣ ತೀರಿಸಬೇಕಾದ ಜವಾಬ್ದಾರಿ ನನ್ನ ಮೇಲಿದೆ. ಹೋದ ಕಡೆಯಲ್ಲೆಲ್ಲ ಕರ್ಮಭೂಮಿ ಎನ್ನಲು ನನಗೆ ಆಗಲ್ಲ. ಅಷ್ಟು ಎತ್ತರಕ್ಕೂ ನಾನು ಬೆಳೆದಿಲ್ಲ. ನನ್ನ ಊರು, ನನ್ನ ಜಿಲ್ಲೆ ಎನ್ನಲು ಮಂಡ್ಯ ಒಂದೇ ಇರೋದು ಎಂದರು. ನಾನು ಆವಾಗಲೇ ಹೇಳಿದ್ನಲ್ಲ ಗುರು, ಇದೊಂದೇ ನನ್ನ ಜಿಲ್ಲೆ, ನನ್ನ ಭೂಮಿ, ನನ್ನ ಕರ್ಮಭೂಮಿ ಅನ್ನೋಕ್ಕೆ ಇದೊಂದೇ ಇರೋದು ನನಗಿಲ್ಲಿ ಇಲ್ಲ ಅಂತ. ಅದರಿಂದ ಈ ತನಿಖೆ ಇದೆಯಲ್ಲ, ಈ ತನಿಖೆ ಇವರು 100ಕ್ಕೆ 100 ಅವರೇ ಒಪ್ಕೊಂಡಿರೋದ್ರಿಂದ ಸೂಪರ್ ಸೈಡನ್ನು ನಿಲ್ಲಿಸಿರೋದು ನಾವೇ ಅಂತ ಅವರೇ ಒಪ್ಕೊಂಡಿದ್ದಾರೆ. ನಾನು ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ಅದೇ ಸಂದರ್ಭದಲ್ಲಿ ತನಿಖೆಗೂ ಸಹ ಸ್ಲೋ ಆಗಿದ್ದು ನಿಜ ಅನ್ನೋದು ನಮ್ಮೆಲ್ರಿಗೂ ಗೊತ್ತಾಗುತ್ತೆ. ಈಗ ಅಲ್ಟಿಮೇಟಿಗೆ ಪ್ರೆಷರ್ ಕ್ರಿಯೇಟ್ ಆದಮೇಲೆ ಮುಖ್ಯಮಂತ್ರಿಯವರು ತನಿಖೆಗೆ ಪ್ರಾರಂಭ ಮಾಡಿದ್ದಾರೆ. ಮುಖ್ಯಮಂತ್ರಿಯವರಿಗೆ ಒಂದೇ ವಿನಂತಿ, ತನಿಖೆ 2 ತಿಂಗಳೊಳಗೆ ಮುಗಿದು ಕ್ರಮ ಆಗಬೇಕು ಅಂತ ಹೇಳ್ತೀವಿ. ಮತ್ತು ಶುಗರ್ ಫ್ಯಾಕ್ಟ್ರಿ ಇವರು 8,000 ಕೋಟಿ ಮತ್ತೆ ಹೇಳೋದು ಬೇಡ. 8,000 ಕೋಟಿ ಇದ್ದರೆ ಈಗಲೂ ಬಿಡುಗಡೆ ಮಾಡಿಸ್ಲಿ, ನಾವು ಅಭಿನಂದನೆ ಸಲ್ಲಿಸ್ತೀವಿ ಕುಮಾರಸ್ವಾಮಿ ಅವರಿಗೆ. ಇಲ್ಲದೇ ಇದ್ದರೆ ಇಲ್ಲ ಅಂದು ಶುಗರ್ ಫ್ಯಾಕ್ಟ್ರಿ ವಿಚಾರದಲ್ಲಿ ಯಾವ ಕಾರಣಕ್ಕೂ ಇವರು ಅದನ್ನು ಪರ್ಯಾಯ ಶುಗರ್ ಫ್ಯಾಕ್ಟ್ರಿ ಮಾಡಲಿಕ್ಕೆ ಇವ್ರದ್ದು ಯಾವುದೇ ಇದು ಅವತ್ತಿನ ಶುಗರ್ ಮಂತ್ರಿನೇ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಕ್ಯಾಬಿನೆಟಲ್ಲಿ. ಅದರಿಂದ ಅಂಥದ್ದನ್ನೂ ಹೇಳೋದು ಬೇಡ. ಅವರು ಕುಮಾರಣ್ಣ ಅವರೇ, ನಾವೇನು ನಿಮಗೆ ದ್ರೋಹ ಮಾಡಿಲ್ಲ. ಎಲ್ಲಾ ವಿಚಾರದಲ್ಲೂ ತೆರೆ ಎಳೆದು ಎಲ್ಲರನ್ನ ಸಮಾನಾಗಿ ಕಾಣಿ. ದ್ವೇಷ ರಾಜಕಾರಣ ಹಾಗೂ ತೇಜೋವಧೆ ಮಾಡುವುದು ಒಳ್ಳೆಯದಲ್ಲ. ನಮ್ಮ ಪಾಡಿಗೆ ನಾವು ಇರಲು ಬಿಡಿ ಎಂದು ಹೇಳಿದರು. ಏನೋ ಕಾರಣದಿಂದ ಬೇಜಾರಾಗಿದೆ, ಅವರ ಮಧ್ಯೆ ಡಿಫರೆನ್ಸ್ ಆಯಿತು, ಒಳ್ಳೇದಾಗಲಿ ಅನ್ಬೇಕು. ಏನ್ರಿ ನಮ್ಮನ್ನು ರಾಜಕಾರಣ ಮಾಡೋದ್ರಿಂದ ನಿಮ್ಗೇನ್ರಿ ತೊಂದರೆ? ನಿಮ್ಗೇನು ಇಡೀ ರಾಜ್ಯ ಇದೆ, ಇಡೀ ರಾಷ್ಟ್ರ ಇದೆ, ಎಲ್ಲಿ ಬೇಕಾದ್ರೂ ನಿಲ್ಬೋದು, ಎಲ್ಲಿ ಬೇಕಾದ್ರೂ ಇನ್ನೂ 10 ಸಲ ಮುಖ್ಯಮಂತ್ರಿ ಆಗಿ, ಇನ್ನೂ 10 ಸಲ ಪ್ರಧಾನಿ, ಅದಲ್ಲ ಪ್ರಶ್ನೆ. ಚೆಲುವರಾಯಸ್ವಾಮಿ ರಾಜಕೀಯವಾಗಿರಬಾರ್ದು, ಬಾಲಕೃಷ್ಣ ಇರಬಾರ್ದು. ಯಾಕಪ್ಪ ನಮ್ಮ ಮೇಲೆ ಇಷ್ಟೊಂದು ಶ್ರೀರಂಗಪಟ್ಟಣದ ಬಾಬು ಇರಬಾರ್ದು, ಜಮೀರ್ ಇರಬಾರ್ದು, ತಿಮ್ಮಪ್ಪ ಇರಬಾರ್ದು, ಬೊಮ್ಮಪ್ಪ ಇರಬಾರ್ದು? ನಾವು ನಿಮ್ಮ ಸಮಾಜದವರೇ, ನಾವು ಒಕ್ಕಲಿಗರು, ಮಂಡ್ಯದವರು, ಎಲ್ಲೋ ಹಳ್ಳೀಲಿ ಹುಟ್ಟಿದ್ದೀವಿ. ನಮ್ಮಪ್ಪ ಹಳ್ಳೀಲಿ ಹುಟ್ಟಿರೋರು, ನಿಮ್ಮ ತಂದೆ ಹೆಸರಿದೆ ನಿಮಗೆ, ನೀವೆಲ್ಲ ಬೇಕಾದ್ರೂ ಬದುಕ್ಬೋದು. ಇವೆಲ್ಲ ಬಿಡ್ರಿ. ದ್ವೇಷ, ಈ ಥರ ತೇಜೋವಧೆ ಮಾಡೋದು, ಯಾವುದೋ ಒಂದು ವಿಚಾರ ತಗೊಂಡು ಅದನ್ನು ತಿರುಗಿಸೋದು. ನಿಮಗೆ ರಾಜ್ಯದಲ್ಲೆಲ್ಲ ಅಭಿಮಾನಿಗಳವರಪ್ಪ. ಎಲ್ಲರ ಕೈಲೂ ಒಂದೊಂದು ವಿಡಿಯೋ ಹಾಕ್ಸೋದು, ಎಲ್ಲರ ಕೈಲೂ ಒಂದೊಂದು ಲಘುವಾಗಿ ಮಾತಾಡ್ಸೋದು, ಒಂದು ಕಾಟೋ ಸೂಪರ್ ಸೈಡ್ ಬೇಡ ಅನ್ನೋಕ್ಕೆ ಮುಖ್ಯಮಂತ್ರಿಯವರು ನನಗೆ ಚೆನ್ನಾಗಿದ್ದಾರೆ, ಚೆಲುವರಾಯಸ್ವಾಮಿನೂ ನಾನು ಕರ್ಕೊಂಡೋಗಿ ಭೇಟಿ ಮಾಡಿಸ್ತೀನಿ ಅನ್ನೋದು. ಈ ಅಭಿವೃದ್ಧಿ ವಿಚಾರದಲ್ಲಿ ಯಾಕೆ ಮಾಡಲ್ಲ? ಶುಗರ್ ಫ್ಯಾಕ್ಟ್ರಿ ವಿಚಾರದಲ್ಲಿ ಯಾಕೆ ಮಾಡಲ್ಲ? ಅದ್ಯಾಕೆ ಶುಗರ್ ಫ್ಯಾಕ್ಟ್ರಿನ ಒಂದು ದಿವಸ ಶುಗರ್ ಫ್ಯಾಕ್ಟ್ರಿಯಿಂದ ಅನ್ಯಾಯ ಆಗಿದೆ, ಇದು ಮಾಡಬೇಕು ಅಂತೇಳಿ ದೇವೇಗೌಡರಿಗೆ ಇದು ಕುಮಾರಸ್ವಾಮಿಯವರು ಹೋಗಿ ಭೇಟಿ ಮಾಡಿ ಮೆರಮಂಡ ಕೊಡಲಿಲ್ಲ? ಎಲ್ಲ ಶಾಸಕರನ್ನ ಕರ್ಕೊಂಡೋಗಿ ಯಾಕೆ ಮಾಡಲಿಲ್ಲ? ನೋಡಿರಿ, ಈ ಜಿಲ್ಲೆನ
ಲಘುವಾಗಿ ನೋಡಬೇಡಿ. ಅಭಿವೃದ್ಧಿ ವಿಚಾರದಲ್ಲಿ ಕಣಗೆಡಿಸಿದ್ದೀರಾ. ಈ ಜಿಲ್ಲೆಗೆ ನೀವು ಯಾರು ಏನೂ ಮಾಡಲ್ಲ ಅಂತ ನನಗೆ ಗೊತ್ತಿದೆ ರೀ. ನಮ್ಮ ಜನ ಮುಗ್ಧರು, ಗೊತ್ತಿಲ್ಲದೆಲ್ಲೋ ನಮ್ಮ ಜನ ಪ್ರೀತಿಸಿದ್ದಾರೆ, ನಿಮಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ. ನಿಮ್ಗೆ ಸಾಕಷ್ಟು ಇವತ್ತು ಮುಖ್ಯಮಂತ್ರಿ ಆಗಲಿಕ್ಕೆ ಈ ಜಿಲ್ಲೆನೇ ಕಾರಣ. 7 ಸೀಟು. ಕೆಆರ್ ಸಾಗರ ಅಣೆಕಟ್ಟೆಯ ನೀರಿನ ಮಟ್ಟ 92.62 ಅಡಿ ದಾಖಲಾಗಿ ಕಳೆದ ವಾರಕ್ಕಿಂತ 3 ಅಡಿ ಇಳಿಕೆ ಕಂಡಿದೆ. ಕಳೆದ ವರ್ಷ ಇದೇ ದಿನ 97.22 ಅಡಿ ನೀರಿತ್ತು. ಒಳಹರಿವು 1,306 ಕ್ಯೂಸೆಕ್ಸ್ ಇದ್ದು, ನದಿ ಹಾಗೂ ವಿಸಿ ನಾಲೆಗಳಿಗೆ 4,753 ಕ್ಯೂಸೆಕ್ಸ್ ನೀರು ಹರಿಸಲಾಗುತ್ತಿದೆ. ಜಲಾಶಯದ ನೀರಿನ ಸಂಗ್ರಹ 17,560 ಟಿಎಂಸಿಗೆ ಇಳಿಕೆಯಾಗಿದೆ. ಕಳೆದ ವರ್ಷ ಇದೇ ದಿನ 2,096 ಕ್ಯೂಸೆಕ್ಸ್ ಒಳಹರಿವು, 391 ಕ್ಯೂಸೆಕ್ಸ್ ಹೊರಹರಿವು ದಾಖಲಾಗಿ 20,710 ಟಿಎಂಸಿ ನೀರಿನ ಸಂಗ್ರಹ ದಾಖಲಾಗಿತ್ತು. ಮೈ ಶುಗರ್ ಕಾರ್ಖಾನೆಯನ್ನ ಯಾವುದೇ ಕಾರಣಕ್ಕೂ ಖಾಸಗೀಕರಣಕ್ಕೆ ನೀಡಲು ಅವಕಾಶ ನೀಡುವುದಿಲ್ಲ ಹಾಗೂ ಸರ್ಕಾರಿ ಸ್ವಾಮ್ಯದಲ್ಲೇ ನಡೆಸಬೇಕು ಎಂದು ನಿರ್ಣಯಿಸಲಾಯಿತು. ಇಂದು ಮಂಡ್ಯ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಜನಪ್ರತಿನಿಧಿಗಳು ಮತ್ತು ರೈತ ಪರ ಹೋರಾಟಗಾರರ ಸಭೆಯಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಕೆಟಿ ಶ್ರೀಕಂಠೇಗೌಡ ಅವರು, ಮುಖ್ಯಮಂತ್ರಿಗಳು ಹಾಗೂ ಸಕ್ಕರೆ ಸಚಿವರು ಸದನದಲ್ಲಿ ಕೊಟ್ಟ ಮಾತನ್ನ ಉಳಿಸಿಕೊಳ್ಳಬೇಕು ಎಂದು ಆಗ್ರಹಿಸಿದರು. ಜಿಲ್ಲೆ ಉಳಿವಿಗಾಗಿ ಕೆಲಸ ಮಾಡುವಾಗ ನಾವೆಲ್ಲರೂ ಗಟ್ಟಿಯಾಗಿ ನಿಲ್ಲಬೇಕು. ಆ ಗಟ್ಟಿಯ ನಿಲುವು ಇವತ್ತು ನಾವು ಚುನಾವಣೆ ಇದ್ದು ಅಧಿಕಾರದ ಏನು ಆಸೆಗಳೆಲ್ಲ ಇಟ್ಕೊಂಡಿದ್ದಾರೆ, ಅವರೆಲ್ಲರೂ ಬೇರೆ ಬೇರೆ ರೀತಿ ರಾಜಕೀಯ ಮಾಡ್ತಾರೆ. ಅದು ಬೇರೆ ಒಂದು ಕಡೆಗಿದೆ. ಆದರೆ ಇದು ಎಲ್ಲರ ಹಿತಕ್ಕಾಗಿ ನಡೀತಾ ಇರೋದು, ಜಿಲ್ಲೆಯ ಹಿತಕ್ಕಾಗಿ ನಡೀತಾ ಇರೋದು, ಜಿಲ್ಲೆಯ ಅಭಿವೃದ್ಧಿಗಾಗಿ ನಡೀತಾ ಇರುವಂಥದ್ದು. ಇದರಲ್ಲಿ ಯಾವುದೇ ಸ್ವಾರ್ಥ ಲೆಕ್ಕಾಚಾರ ಇರೋದು ಬೇಡ. ನಾವೇನು ಅನಿರ್ದಿಷ್ಟ ದರದ ದಿನಾಂಕ ಗೊತ್ತು ಮಾಡಬೇಕು ಅಂದ್ಕೊಂಡಿದ್ದೀವೋ ಅದನ್ನು ಇವತ್ತು ಮಾಡೋಣ. ಮತ್ತು ನಮ್ಮ ನಿಲುವು ಭಾಳ ಸ್ಪಷ್ಟ ಇದೆ. ಮೈ ಶುಗರ್ ಕಾರ್ಖಾನೆ ಮಾರಾಟಕ್ಕಿಲ್ಲ, ಯಾವುದೇ ಕಾರಣಕ್ಕೂ ಖಾಸಗೀಕರಣ ಆಗಬಹುದು. ಅದು ONDM ಇರ್ಬೋದು, ಇನ್ನೊಂದಿರ್ಬೋದು, ಯಾವುದೇ ಭಾಗದಿಂದ ಬಂದ್ರೂ ಅದು ಖಾಸಗೀಕರಣ ಆಗಬಾರ್ದು. ಸರ್ಕಾರಿ ಸ್ವಾಮ್ಯದಲ್ಲೇ ನಿರ್ವಹಣೆ ಆಗಬೇಕು, ತಕ್ಷಣದಲ್ಲಿ ಆಗಬೇಕು ಅನ್ನುವಂಥ ನಿಲುವಿಗೆ ನಾವೆಲ್ಲರೂ ಭದ್ರಾಗೋಣ ಅಂತ ಹೇಳಿ ಶಾಸಕ ಎಂ ಶ್ರೀನಿವಾಸ್ ಮಾತನಾಡಿ, ಮೈ ಶುಗರ್ ಖಾಸಗಿಯವರಿಗೆ ಗುತ್ತಿಗೆ ನೀಡುವ ವಿಚಾರದ ಕುರಿತು ಸದನದಲ್ಲಿ ಪ್ರಶ್ನಿಸುವುದಾಗಿ ತಿಳಿಸಿದರು. ಜುಲೈ 3ರಂದು ಸಭೆ ನಡೆಸಿ ಮುಂದಿನ ಹೋರಾಟದ ರೂಪುರೇಷೆ ಮಾಡುವುದಾಗಿ ಹೇಳಿದರು. ಸಭೆಯಲ್ಲಿ ಕಾರ್ಖಾನೆಯನ್ನ O&M ಮಾದರಿಯಲ್ಲಿ ನಡೆಸಬಹುದು ಎಂದು ಮೈ ಶುಗರ್ ಒಪ್ಪಿಗೆದಾರರ ಸಂಘದ ಅಧ್ಯಕ್ಷ ಶಂಭುನಹಳ್ಳಿ ಕೃಷ್ಣ ಪ್ರತಿಪಾದಿಸಿದರು. ಈ ವೇಳೆ ವಿಧಾನ ಪರಿಷತ್ ಸದಸ್ಯ ಎನ್ ಅಪ್ಪಾಜಿಗೌಡ, ಮುಖಂಡರಾದ ಸುನಂದ ಜಯರಾಮ್, ಸಿ ಕುಮಾರಿ, ವಕೀಲ ವಿಶ್ವನಾಥ್, ಸುಧೀರ್ ಕುಮಾರ್, ಸಾತನೂರು ವೇಣುಗೋಪಾಲ್, ಶಂಭುನಹಳ್ಳಿ ಕೃಷ್ಣ, ಎಂಬಿ ಶ್ರೀನಿವಾಸ್ ಸೇರಿದಂತೆ ಮೊದಲಾದವರು ಹಾಜರಿದ್ದರು. ಸಭೆ ಬಳಿಕ ಕೆಲವರು ಮೈ ಶುಗರ್ ಕಾರ್ಖಾನೆ ಬಳಿ ತೆರಳಿ ಕಬ್ಬು ಹರಡಿ ಮೈ ಶುಗರ್ ಕಾರ್ಖಾನೆ ಮಾರಾಟಕ್ಕಿಲ್ಲ ಎಂಬ ಪೋಸ್ಟರ್ ಹಚ್ಚಿ ಘೋಷಣೆ ಕೂಗಿದರು. ದೇಶದ ಕಬ್ಬಿನ ಬೆಳೆಯನ್ನ ಮೈ ಶುಗರ್ ಕಾರ್ಖಾನೆ ಅರಿಲಿಕ್ಕೆ ಪ್ರಾರಂಭ ಆಗಲೇ ಇಲ್ಲ. ಕಬ್ಬು ಬೆಳೆಗಾರ ರೈತರು, ಜಿಲ್ಲೆಯ ಎಲ್ಲ ಪ್ರಗತಿಪರ ಹೋರಾಟ ಸಂಘಟನೆಗಳು ಸರ್ಕಾರದ ಗಮನಕ್ಕೆ ಈ ವಿಷಯವನ್ನು ಅನೇಕ ಬಾರಿ ತಂದರೂ ಸಹ ಸರ್ಕಾರ ನಿರ್ಲಕ್ಷ್ಯವನ್ನು ತೋರಿ ಕಾರ್ಖಾನೆಯನ್ನು ಖಾಸಗೀಕರಣಗೊಳಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂಥದ್ದು ಈಗಾಗಲೇ ಇಡೀ ಸಮುದಾಯಕ್ಕೆ ಗೊತ್ತಾಗಿದೆ. ಸರ್ಕಾರದ ಈ ಖಾಸಗೀಕರಣದ ಒಂದು ನಿಲುವನ್ನು ಖಂಡಿಸಿ ಜಿಲ್ಲೆಯಲ್ಲಿ ಕಳೆದ 1.5 ವರ್ಷಗಳಿಂದ ನಿರಂತರವಾಗಿ ಮೈ ಶುಗರ್ನ ಉಳಿವಿಗಾಗಿ ಹೋರಾಟ ನಡ್ಕೊಂಡು ಬಂದಿದೆ. ಮೈ ಶುಗರ್ ಕಾರ್ಖಾನೆಯನ್ನು ಸಾರ್ವಜನಿಕ ವಲಯದಲ್ಲೇ ಉಳಿಸ್ಕೊಳ್ಳಿಕ್ಕೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಜಿಲ್ಲೆಯ ಎಲ್ಲ ಶಾಸಕರು ಅದರಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ. ನಾವು ಇಲ್ಲಿ MP ಮತ್ತು ಮಂತ್ರಿನೂ ಕೂಡ ನಮ್ಮ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೀವಿ. ಈ ಅನಿರ್ದಿಷ್ಟ ಹೋರಾಟ ಏನು ಶುರುವಾಗುತ್ತೆ ಅದರ ದಿನಾಂಕವನ್ನು ನಾವು ಮುಂದೆ ತಿಳಿಸ್ತಾ ಇದ್ದೀವಿ. ನಮ್ಮ ಬೇಡಿಕೆ ಏನು ಅಂತ ಹೇಳಿದ್ರೆ, ಮೈಸೂರು ಸಕ್ಕರೆ ಕಾರ್ಖಾನೆ ಸಾರ್ವಜನಿಕ ವಲಯದಲ್ಲೇ ಉಳಿಬೇಕು. ಯಾವುದೇ ರೀತಿಯ O&M ಆಗಲಿ ಗುತ್ತಿಗೆ ಆಗಲಿ ಆಗಬಾರ್ದು. ಈಗಾಗಲೇ ಸುಸ್ಥಿತಿಯಲ್ಲಿರ್ತಕ್ಕಂಥ ಮಿಲ್ಲನ್ನು ಅಗತ್ಯ ತಯಾರಿಗಳ ಜೊತೆ ಈಗ ಇಮ್ಮಿಡಿಯೇಟಾಗಿ ಶುರು ಮಾಡಬೇಕು. ಮೈಸೂರು ಸಕ್ಕರೆ ಕಾರ್ಖಾನೆಯನ್ನು ಅದು ಸಾರ್ವಜನಿಕರ ಆಸ್ತಿ. ಇಲ್ಲಿರ್ತಕ್ಕಂಥ 1,500 ಕೋಟಿ ರೂಪಾಯಿನೂ ಸೇರಿದಂಗೆ ಅದನ್ನು ಸಾರ್ವಜನಿಕರಿಗೆ ಉಳಿಸ್ಬೇಕು ಅನ್ನುವಂಥ ಹೋರಾಟವನ್ನು ನಾವು ಆರಂಭ ಮಾಡ್ತಾಯಿದ್ದೀವಿ. ಸರ್ಕಾರ ಇದರಲ್ಲಿ ಹಿಂಸರಿಲಿಲ್ಲ ಅಂತ ಹೇಳಿದ್ರೆ ಈ ಹೋರಾಟವನ್ನು ತೀವ್ರಗೊಳಿಸ್ತೀವಿ. ಅನಿರ್ದಿಷ್ಟ ಅವಧಿಯ ಧರಣಿ ಯಾವಾಗ ಅಂತ ಹೇಳ್ತಕ್ಕಂಥದ್ದನ್ನು ನಾವು ನಾಳೆ ತಿಳಿಸ್ತೀವಿ.
ಸರ್ಕಾರಿ ವಾಹನಗಳನ್ನು ಹೊರತುಪಡಿಸಿ ಉಳಿದ ಖಾಸಗಿ ವಾಹನಗಳ ನಂಬರ್ ಪ್ಲೇಟ್ಗಳ ಮೇಲೆ ಯಾವುದೇ ಸಂಘ ಸಂಸ್ಥೆಗಳ ಹೆಸರು, ಪದನಾಮ, ಚಿಹ್ನೆ, ಲಾಂಛನಗಳನ್ನು ಬರೆಸಿಕೊಂಡಿರುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ನಾಗಮಂಗಲ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹನುಮಂತರಾಯಪ್ಪ ಎಚ್ಚರಿಕೆ ನೀಡಿದ್ದಾರೆ. ಎಕ್ಸಾಂಪಲ್ KA 54 ಜಿ ಶ್ರೇಣಿಯಲ್ಲಿ ಯಾವ ವಾಹನ ಸರ್ಕಾರದ್ದು ಇದು ನೋಂದಣಿಯಾಗಿರ್ತದೆ ಅಂಥ ವಾಹನಗಳಿಗೆ ಮಾತ್ರ ಇದು ಸೀಮಿತವಾಗಿರ್ತದೆ. ಮತ್ತು ಯಾವುದೇ ಸಂಘ ಸಂಸ್ಥೆಗಳಾಗಿರ್ಬೋದು, ಒಕ್ಕೂಟಗಳಾಗಿರ್ಬೋದು, ಯಾರೂ ಕೂಡ ತಮ್ಮ ವಾಹನದ ನೋಂದಣಿ ಫಲಕಗಳ ಮೇಲೆ ಯಾವುದೇ ರೀತಿಯ ಚಿಹ್ನೆಗಳನ್ನು ಹಾಕ್ಕೊಳ್ಬಾರ್ದಾಗಿ ನಾವು ಮನವಿ ಮಾಡ್ಕೊತಾ ಇದ್ದೀನಿ. ನಮ್ಮ ಅಧಿಕಾರಿಗಳ ಮಾತ್ರ ನಾವು ಅದನ್ನು ತೆರವುಗೊಳಿಸಲು ಸಾಧ್ಯವಾಯಿತದೆ ಅಂತಲೂ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ನಾಗಮಂಗಲ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಅವರು, ಉಚ್ಚ ನ್ಯಾಯಾಲಯದ ಆದೇಶದಂತೆ ವಾಹನಗಳ ನೋಂದಣಿ ಫಲಕಗಳ ಮೇಲೆ ಯಾವುದೇ ಹೆಸರು, ಚಿಹ್ನೆ ಮತ್ತು ಲಾಂಛನಗಳನ್ನು ಹಾಕಿಕೊಂಡು ಸಾರ್ವಜನಿಕ ಪ್ರದರ್ಶನ ಮಾಡುತ್ತಿರುವ ವಾಹನಗಳ ಮೇಲಿನ ಬೋರ್ಡ್ಗಳನ್ನು ತೆರವುಗೊಳಿಸುವ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಹೇಳ್ತಾ ಇದ್ದೀನಿ, ಸಾರ್ವಜನಿಕರಲ್ಲೂ ಕೂಡ ನಾನು ಮನವಿ ಮಾಡ್ಕೊಂತೀನಿ, ಯಾವುದೇ ಕಾರಣದಿಂದ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಬಾರ್ದು. ನಮ್ಮ ಸಾರಿಗೆ ಆಯುಕ್ತರ ಆದೇಶವನ್ನು ಉಲ್ಲಂಘನೆ ಮಾಡುವುದನ್ನು ಮತ್ತೊಮ್ಮೆ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತೀವಿ. ನಮ್ಮ ಮೋಟಾರ್ ವಾಹನ ತನಿಖಾಧಿಕಾರಿಗಳು ಆ ನೇಮ್ ಪ್ಲೇಟ್ ಮೇಲಿರ್ತಕ್ಕಂಥ ಏನು ನಾಮಫಲಕ ಆಗಿರ್ಬೋದು, ಹೆಸರಾಗಿರ್ಬೋದು, ಅದನ್ನು ತೆಗೆಯುವಾಗ ಸಾರ್ವಜನಿಕರು ಸಹಕರಿಸಬೇಕು ಅಂತ ನಾನು ಮತ್ತೊಮ್ಮೆ ಕೇಳ್ಬೋದು. ಚುನಾಯಿತ ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳ ಮುಖಂಡರುಗಳು, ಸಾರ್ವಜನಿಕರು ಈ ಕೂಡಲೇ ಅಧಿಕೃತ ನಾಮಫಲಕಗಳನ್ನು ತೆರವುಗೊಳಿಸದಿದ್ದರೆ ಕೇಂದ್ರ ಮೋಟಾರು ವಾಹನಗಳ ನಿಯಮದಂತೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಮಳವಳ್ಳಿ ತಾಲೂಕಿನ ಮಾಗನೂರು ಗ್ರಾಮದ ಶ್ರೀ ಶಿವರಾತ್ರೀಶ್ವರ ಬಡಾವಣೆಯ ನಿವಾಸಿ ನಾಡಗೌಡರ ಕುಟುಂಬದ ಹಾಗೂ ರೈತ ಮುಖಂಡ ಜಿ ಮಹದೇವಪ್ಪ ಗುರುವಾರ ಮುಂಜಾನೆ ನಿಧನರಾದರು. ಮೃತರು ಮಾಮಾರ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾಗಿ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿದ್ದರು. ಮೃತರಿಗೆ ಪತ್ನಿ ರತ್ನಮ್ಮ ಹಾಗೂ ಪುತ್ರ ಪತ್ರಕರ್ತರಾದ ಮಾಗನೂರು ಎಂ ಶಿವಕುಮಾರ್ ಸೇರಿದಂತೆ 5 ಜನ ಗಂಡು ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದಿರು ಸೇರಿದಂತೆ ಅಪಾರ ಬಂಧುಗಳನ್ನು ಅಗಲಿದ್ದಾರೆ. ಮೃತರ ಅಂತ್ಯಕ್ರಿಯೆ ಗುರುವಾರ ಸಂಜೆ ಶ್ರೀ ಶಿವರಾತ್ರೀಶ್ವರ ಬಡಾವಣೆಯ ಅವರ ತೋಟದ ಜಮೀನಿನಲ್ಲಿ ಜರುಗಿತು. ಕೊರೋನಾ ನಿಯಮಾವಳಿಗಳನ್ನು ಪಾಲಿಸಬೇಕಾದ ತಾಲೂಕು ಆಡಳಿತದ ಅಧಿಕಾರಿಗಳೇ ನಿಯಮ ಉಲ್ಲಂಘಿಸಿದ್ದಾರೆ ಎಂದು ಆರೋಪಿಸಿ ತಹಸೀಲ್ದಾರ್ ಪ್ರಮೋದ್ ಎಲ್ ಪಾಟೀಲ್ ಹಾಗೂ ಕಸಬಾ ವೃತ್ತದ ರೆವಿನ್ಯೂ ಇನ್ಸ್ಪೆಕ್ಟರ್ ಟಿಕೆ ಶಿವಪ್ರಕಾಶ್ ವಿರುದ್ಧ ಕಾಂಗ್ರೆಸ್ ಮುಖಂಡ ಡಾ ಎಚ್ಎನ್ ರವೀಂದ್ರ ಪೊಲೀಸರಿಗೆ ದೂರು ನೀಡಿದರು. ಪಾಂಡವಪುರ ತಾಲೂಕಿನ ಕುಂತಿಬೆಟ್ಟದ ತಪ್ಪಲಿನಲ್ಲಿ ಜೂನ್ 14ರಂದು ಆಯೋಜಿಸಿದ ಲಸಿಕಾ ಅಭಿಯಾನದಲ್ಲಿ ಸಾವಿರಾರು ಜನರು ಏಕಕಾಲಕ್ಕೆ ಲಸಿಕೆ ಪಡೆಯಲು ಒಗ್ಗೂಡಿದ್ದಾರೆ. ಅಂತರ ಕಾಪಾಡಿಕೊಂಡು ಲಸಿಕೆ ಪಡೆಯಲು ವ್ಯವಸ್ಥೆ ಮಾಡಬೇಕಾದ ಅಧಿಕಾರಿಗಳು ಕರ್ತವ್ಯ ಲೋಪ ಎಸಗಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ. ಜೂನ್ 21ರಂದು ಕೇಂದ್ರ ಸರ್ಕಾರ ಘೋಷಿಸಿದ್ದ ಲಸಿಕಾ ಅಭಿಯಾನ ಕಾರ್ಯಕ್ರಮದಲ್ಲಿ ಯಾವ ಅಂತರವೂ ಇಲ್ಲದೆ ಕೊರೋನಾ ನಿಯಮ ಸ್ಪಷ್ಟವಾಗಿ ಉಲ್ಲಂಘನೆಯಾಗಿದೆ. ಈ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ವಿರುದ್ಧ ಸಾಂಕ್ರಾಮಿಕ ರೋಗ ನಿಯಂತ್ರಣ ಕಾಯ್ದೆಯಡಿ ಕ್ರಮ ಕೈಗೊಳ್ಳಬೇಕು ಎಂದು ದೂರಿನಲ್ಲಿ ತಿಳಿಸಿದ್ದಾರೆ. ಜೂನ್ 29ರಂದು ಕುಂತಿಬೆಟ್ಟದ ತಪ್ಪಲಿನಲ್ಲಿ ಆಯೋಜಿಸಿದ ಪರಿಸರ ಮತ್ತು ಆರೋಗ್ಯ ಜಾಥಾ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹೊನಗಾನಹಳ್ಳಿ ಕೃಷ್ಣೇಗೌಡ ವಿರುದ್ಧ ದೂರು ದಾಖಲಿಸಲಾಗಿದೆ. ಏನು ಫುಟೇಜ್ ಸಿಕ್ಕಿದೆ ಅಲ್ಲ, ಏನು ಫುಟೇಜ್ ಕೊಟ್ಟಿದ್ದಾರೆ ಹೇಳಿ? ನಾನು ಕೊಡೋಕ್ಕೂ ಬೇಕಲ್ಲ, ಇದ್ರದ್ದು ಕೊಡೋಕ್ಕೂ ಬೇಕಲ್ಲ. ಮೂಲ ಫೋಟೋಸ್ ಬೇಕು. ಅದ್ರ ಡಾಕ್ಯುಮೆಂಟ್ ಕೊಡ್ತೀನಿ, ನಾನು ಡಾಕ್ಯುಮೆಂಟ್ ಕೊಡ್ತೀನಿ. ಅಧಿಕಾರಿಗಳಿಗೆ ಒಂದು ಕಾನೂನು, ಜನಸಾಮಾನ್ಯರಿಗೆ ಒಂದು ಕಾನೂನು ಇಲ್ಲ. ಹೀಗಾಗಿ ಕ್ರಮಕ್ಕೆ ದೂರಿನಲ್ಲಿ ಮನವಿ ಮಾಡಿದ್ದಾರೆ. ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಕೃಷ್ಣೇಗೌಡ, ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷ ಸಿಆರ್ ರಮೇಶ್, ದಯಾನಂದ ಬಾಬು ಇತರರು ಇದ್ದರು.
ಇಂದು ಮಳವಳ್ಳಿ ತಾಲೂಕಿನ ವಿವಿಧೆಡೆ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ವತಿಯಿಂದ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ಕೋಟ್ಪಾ ನಡೆಸಿ ತಂಬಾಕು ಉತ್ಪನ್ನಗಳ ಬಳಕೆಯಲ್ಲಿ ತೊಡಗಿದ್ದವರಿಗೆ ಸೆಕ್ಷನ್ 4ರ ಅಡಿಯಲ್ಲಿ 27 ಪ್ರಕರಣ ದಾಖಲಿಸಿ 3,500 ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಕೋವಿಡ್ ನಿಯಮ ಮೀರಿ ಮಾಸ್ಕ್ ಧರಿಸದೆ ಸಾರ್ವಜನಿಕ ಸ್ಥಳಗಳಲ್ಲಿ ಗುಂಪಾಗಿ ಕಾಲ ಕಳೆಯುತ್ತಿದ್ದವರಿಗೆ ಅರಿವು ಮೂಡಿಸಲಾಯಿತು. ಬಿಜೆಪಿ ಸರ್ಕಾರ ಬರೀ ಬಿಜೆಪಿ ಕಾಂಗ್ರೆಸ್ ದಳ ಅಂತ ಅಲ್ಲ, ಆರೋಗ್ಯದ ಇಲಾಖೆಯಿಂದ ತಿಳುವಳಿಕೆ ಕೊಡ್ತಾರ ಏನೇನು ಸಮಸ್ಯೆ ಇದೆ ನೋಡ್ಕೊಡ್ತೀವಿ. ಅಲ್ಲ ಇಂಥವ್ರು ಅಡ್ಡದಾರಿ ಬಂದವರು ಅಡ್ಡದಾರಿ ಹೋಗ್ತಾರೆ, ಅವ್ರು ನಿಮ್ಮ ಜೊತೆಲಿ ಇರೋದಿಲ್ಲ. ಯಾಕೆಂದ್ರೆ ನಿಮ್ಮ ಲೈಫಲ್ಲಿ ಯಾರು ಬರೋದಿಲ್ಲ. ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಬುದ್ಧಿ ನಿಮ್ಮ ಕೈಲಿ ಇರಬೇಕು, ಇದ್ರ ಬಗ್ಗೆ ನೀವು ತಿಳುವಳಿಕೆ ಇರ್ಕೋಬೇಕು. ಯಾಕೆಂತಂದ್ರೆ ಕೆಎಸ್ಆರ್ಟಿಸಿ ನಿಲ್ದಾಣ ಹಾಗೂ ಕೆಲ ಚಿಲ್ಲರೆ ಅಂಗಡಿಗಳಲ್ಲಿ ನಿಯಮ ಬಾಹಿರವಾಗಿ ತಂಬಾಕು ಉತ್ಪನ್ನ ಮಾಡುತ್ತಿದ್ದವರಿಗೆ ಎಚ್ಚರಿಕೆ ನೀಡಿ ನಿಲ್ದಾಣದ ಮೇಲ್ವಿಚಾರಕರಿಗೆ ತಿಳಿಸಲಾಗಿದೆ. ನಿಗದಿತ ನಮೂನೆಯ ಎಚ್ಚರಿಕೆ ಚಿಹ್ನೆ ಇಲ್ಲದೆ ಮಾರಾಟವಾಗುತ್ತಿರುವ ತಂಬಾಕು ಉತ್ಪನ್ನಗಳ ಕೋಟ್ಪಾದ ಸೆಕ್ಷನ್ 7ರ ಅಡಿಯಲ್ಲಿ ಪ್ರಕರಣ ದಾಖಲಿಸಲು ಡಿವೈಎಸ್ಪಿ ಅವರಲ್ಲಿ ಮನವಿ ಮಾಡಲಾಯಿತು. ಕಾರ್ಯಾಚರಣೆಯಲ್ಲಿ ಡಿಎಸ್ಒ ಡಾ ಸಂಜಯ್, ಜಿಲ್ಲಾ ಸಲಹೆಗಾರ ತಿಮ್ಮರಾಜು, ತಾಲೂಕಿನ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಶಿವಶಂಕರ್, ಎಎಸ್ಐ ರಾಜಶೇಖರಾರಾಧ್ಯ, ಮುಖ್ಯಪೇದೆ ರಾಜು ಪಾಲ್ಗೊಂಡಿದ್ದರು. ಮಳವಳ್ಳಿ ತಾಲೂಕು ಹಲಗೂರು ಹೋಬಳಿ ಕರಲಕಟ್ಟೆ ಗ್ರಾಮದ ಸಮೀಪ 4 ಕಾಡಾನೆಗಳು ರೈತರ ಬೆಳೆಗಳನ್ನು ತುಳಿದು ನಾಶಪಡಿಸಿರುವ ಘಟನೆ ಸಂಬಂಧ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಹಳ್ಳದಲ್ಲಿದ್ದ ಆನೆಗಳನ್ನು ಹೊರಗೆ ಬಾರದಂತೆ ಕಟ್ಟೆಚ್ಚರ ವಹಿಸಿರುವ ಅರಣ್ಯ ಇಲಾಖಾ ಸಿಬ್ಬಂದಿ ಮುಂದಿನ ಕಾರ್ಯತಂತ್ರ ರೂಪಿಸುತ್ತಿದ್ದಾರೆ. ಕರಲಕಟ್ಟೆ ಗ್ರಾಮದ ಸ್ವಾಮಿ ಅವರು ಮಾತನಾಡಿ, ನಮ್ಮ ಗ್ರಾಮಕ್ಕೆ ಪ್ರತಿದಿನ ಕಾಡಾನೆಗಳು ಬರುತ್ತಿದ್ದು ರೈತರು ಬೆಳೆದ ಭತ್ತ, ರಾಗಿ, ಕಬ್ಬನ್ನ ತುಳಿದು ತಿಂದು ಹಾಳು ಮಾಡುತ್ತಿವೆ. ಈಗ ಓಡಿಸಿದರೆ ಹೊಲದಲ್ಲಿ ಕೆಲಸ ಮಾಡುತ್ತಿರುವ ರೈತರು ಹಾಗೂ ಸಂಚರಿಸುವವರಿಗೆ ತೊಂದರೆಯಾಗುತ್ತದೆ. ಹಾಗಾಗಿ ಕತ್ತಲಾದ ಬಳಿಕ ಕಾಡಿಗೆ ಅಟ್ಟುತ್ತಾರೆ ಎಂದು ತಿಳಿಸಿದರು. ಸ್ಥಳದಲ್ಲಿ ಅರಣ್ಯಾಧಿಕಾರಿಗಳಾದ ನಂದೀಶ್, ಪ್ರಕಾಶ್, ಮೌನೇಶ್, ಸಿದ್ರಾಮ್ ಹಾಜರಿದ್ದರು. ಮಂಡ್ಯ ಜಿಲ್ಲೆಯಲ್ಲಿ ಇಂದು 97 ಮಂದಿಗೆ ಕೋವಿಡ್ ವೈರಸ್ ಸೋಂಕು ದೃಢಪಟ್ಟಿದ್ದು 146 ಮಂದಿ ಗುಣಮುಖರಾಗಿ ಮನೆಗೆ ತೆರಳಿದ್ದಾರೆ. ಮದ್ದೂರಿನ 2 ಪುರುಷರು, ಶ್ರೀರಂಗಪಟ್ಟಣದ ಓರ್ವ ಪುರುಷ ಮತ್ತು ಹೊರ ಜಿಲ್ಲೆಯ ಓರ್ವ ಮಹಿಳೆ ಸೇರಿದಂತೆ 4 ಮಂದಿ ಮೃತಪಟ್ಟಿದ್ದಾರೆ. 938 ರ್ಯಾಪಿಡ್ ಪರೀಕ್ಷೆ, 4464 ಆರ್ಟಿಪಿಸಿಆರ್ ಸೇರಿದಂತೆ 5402 ಪರೀಕ್ಷೆ ನಡೆಸಲಾಗಿದೆ. ಮಂಡ್ಯ ತಾಲೂಕಿನಲ್ಲಿ 22, ಮದ್ದೂರು 9, ಮಳವಳ್ಳಿ 12, ಪಾಂಡವಪುರ 14, ಶ್ರೀರಂಗಪಟ್ಟಣ 4, ಕೆಆರ್ಪೇಟೆ 20, ನಾಗಮಂಗಲ 14 ಪ್ರಕರಣಗಳು ಹಾಗೂ ಹೊರ ಜಿಲ್ಲೆಯ 2 ಪ್ರಕರಣಗಳು ದಾಖಲಾಗಿವೆ. ಜಿಲ್ಲೆಯ ಒಟ್ಟು ಸಕ್ರಿಯ ಪ್ರಕರಣಗಳು 1157 ಆಗಿದೆ. ಸೋಂಕಿತರಲ್ಲಿ 230 ಮಂದಿ ಸರ್ಕಾರಿ ಆಸ್ಪತ್ರೆ, 20 ಮಂದಿ ಖಾಸಗಿ ಆಸ್ಪತ್ರೆ ಹಾಗೂ ಕೋವಿಡ್ ಕೇರ್ ಸೆಂಟರ್ನಲ್ಲಿ 717 ಮಂದಿ ಮತ್ತು 190 ಮಂದಿ ಮನೆಯಲ್ಲೇ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಮೂಲಕ ಜಿಲ್ಲೆಯ ಒಟ್ಟು ಪ್ರಕರಣಗಳ ಸಂಖ್ಯೆ 70,072 ಹಾಗೂ ಗುಣಮುಖರಾದವರ ಸಂಖ್ಯೆ 68,357ಕ್ಕೆ ಏರಿಕೆಯಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ 2 ಬ್ಲಾಕ್ ಫಂಗಸ್ ಶಂಕಿತ ಪ್ರಕರಣಗಳು ದಾಖಲಾಗಿದ್ದು, ಅಲ್ಲದೆ ಈವರೆಗೆ 22 ಪ್ರಕರಣ ವರದಿಯಾಗಿದೆ. ಸದ್ಯ 6 ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಂದು ಓರ್ವ ಸೋಂಕಿತರು ಬಿಡುಗಡೆಯಾಗುವುದರೊಂದಿಗೆ ಗುಣಮುಖರಾದವರ ಸಂಖ್ಯೆ 9ಕ್ಕೆ ಏರಿಕೆಯಾಗಿದೆ. ಈವರೆಗೆ ಜಿಲ್ಲೆಯಲ್ಲಿ 7 ಮಂದಿ ಬ್ಲಾಕ್ ಫಂಗಸ್ನಿಂದ ಮೃತಪಟ್ಟಿದ್ದಾರೆ ಎಂದು ಮಿಮ್ಸ್ ನಿರ್ದೇಶಕ ಡಾ ಎಂಆರ್ ಹರೀಶ್ ತಿಳಿಸಿದ್ದಾರೆ.